ಬರವಣಿಗೆನೇ ನಿಮ್ಮನ್ನು ಎಲ್ಲೆಲ್ಲ ಕರ್ಕೊಂಡು ಹೋಗುತ್ತೆ. ಮುಂದೆ ನಿಮ್ಮ ಕರಿಯರ್ನಲ್ಲಿ ಡೈರೆಕ್ಟರ್ ಆಗುವಂತ ಒಂದು ಚಾಪ್ಟರ್ ಓಪನ್ ಆಗುತ್ತೆ. ಮದುವೆಯ ಮಮತೆಯ ಕರೆಯೋಲೆ. ಸೊ ಮದುವೆ ಇನ್ವಿಟೇಷನ್ 70 mm ಅಲ್ಲಿ ಇಡ್ತಾ ಆರತಕ್ಷತೆ ಅಂತ ಕರಿತೀರಿ ಜನನ್ನ. ಈ ಟರ್ನಿಂಗ್ ಪಾಯಿಂಟ್ ಹೇಗೆ? ಅಗೈನ್ ಅದೇ ಹೇಳಿದ್ನಲ್ಲ, ಎಲ್ಲ ತುಂಬ ಈ ಸಿನಿಮಾ ಬಿಗೇಮ್ ಕೇಕ್ ವಾಕ್ ನನಗೆ ಯಾವತ್ತೂ ಅಷ್ಟೇ. ಇದು ಸುಮ್ಮನೆ ನಾನು ಡೈರೆಕ್ಟರ್ ಆಗಬೇಕು ಅನ್ನೋದೇನು ದೊಡ್ಡ ಒಂದು ಮಹತ್ವಾಕಾಂಕ್ಷೆ ಏನು ಇರಲಿಲ್ಲ ನನಗೆ. ಎಲ್ಲೋ ಒಂದು ಕಡೆ ನಾನು ಅಷ್ಟರೊಳಗೆ ಒಂದು ಸರಿ ನಾನು ಕಲಿಬೇಕು, ಸಿನಿಮಾನೇ ಎಲ್ಲ ಥರದಲ್ಲೂ ಕಲಿಬೇಕನ್ನೋ ಒಂದಿತ್ತು. ಹಾಗಾಗಿ ನಾನು ಶ್ರೀಧರ್ ಅವರ ಸ್ಟೂಡೆಂಟ್ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಕೆಲಸ ಮಾಡಿದ್ದೆ ನಾನು. ಹಾಂ, ಅದು ಒಂದು ಅನುಭವ. ಮೂವಿ ಟೈಮಲ್ಲಿ ಅದು ಸ್ಟೂಡೆಂಟ್ ಅಂತ ಶ್ರೀಧರ್ ಅವರು MD ಶ್ರೀಧರ್ ಡೈರೆಕ್ಟ್ ಮಾಡಿರೋದು. ಮಯೂರ್ ಪಾಟೀಲ್ ಹೀರೋ ಆಗಿದ್ದರು. ಇನಿಷಿಯಲ್ 2005 ಒಳಗಿತ್ತೇನೋ. ಇಲ್ಲ ಒಂದು 8 ಎಲ್ಲ ಹಂಗಿರ್ಬೋದು ಮೋಸ್ಟ್ಲಿ. ಓಕೆ, ಆ ಟೈಮಲ್ಲಿ ಅನ್ಸುತ್ತೆ ಮಾಡಿದ್ದೆ. ಬಟ್ ಒಂದಿನ ನಾನು ದಿನಕರ್, ನನ್ನ ಮೋಸ್ಟ್ಲಿ ಇಂಡಸ್ಟ್ರಿಯಲ್ಲಿ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಬಂದು ದಿನಕರ್. ನಾವಿಬ್ಬರು ಕ್ಲೋಸೆಸ್ಟ್. ನಾನು ಚಂದ್ರಲಯ ಹೋಟೆಲಿದ್ದೆ, ಅವ್ರ ಮನೇನೂ ಅಲ್ಲೇ ಇತ್ತು. ದಿನ ಸಿಗ್ತಿದ್ವಿ, ಈಗ ಅಡ್ಡಗಳಲ್ಲಿ ಕಾಫಿ ಕುಡಿಯೋದು ಅಥವಾ ಟೈಮ್ ಪಾಸ್ ಮಾಡೋದು, ಆ ಥರದ್ದು ಫ್ರೆಂಡ್ ಅವರೇ ಆಗಿದ್ದು ನನಗೆ. ಒಂದಿನ ನನಗೆ ಅವ್ರಲ್ಲಿ ಒಂದಿನ ಮೀಟ್ ಆದಾಗ ನಾನು ನಮ್ಮ ಮನೇಲಿ ನಡೆದ ಒಂದು ಕತೆ ಹೇಳಿದೆ. ನನ್ನ ಹೆಂಡತಿ ಮನೆಯಲ್ಲಿ ನಾನು ಅವತ್ತು ಬೆಳಗ್ಗೆ ನನ್ನ ಹೆಂಡತಿ ಅವರು ಅಪ್ಪನ ಮನೇಲಿದ್ಲು. ಅವ್ರ ಮನೆಗೆ ಹೋದಾಗ ಅವ್ರ ಮನೆಯೆಲ್ಲ ಒಂದು ಮೌನ, ಎಲ್ಲ ಏನೋ ಒಂದು ಬೇಜಾರದಲ್ಲಿದ್ದಾರೆ. ಯೂಶ್ವಲಿ ಅವ್ರ ಮನೇಲಿ ಎಲ್ಲ ನಕ್ಕೊಂಡು ಮಾತಾಡ್ಕೊಂಡಿರೋ ಮನೆ, ಏನಾಗಿದೆ ಅಂತ ನನಗೆ ಒಂದು ಕನ್ಫ್ಯೂಷನ್ನು. ಒಳಗೋಗಿ ನನ್ನ ಹೆಂಡತಿಗೆ ಕೇಳಿದೆ ಏನಿದು ಅಂತ. ಅವಳು ಅಷ್ಟೋ ತನಕ ಬೇಜಾರದಿದ್ದಲ್ಲಿ ನಗಕ್ಕೆ ಶುರು ಮಾಡ್ಬಿಟ್ಲು. ಏನು ಅಂದರೆ ಶೀ ಟುಕ್ ಸಮ್ ಟೈಮ್ ಆ್ಯಕ್ಚುಲಿ. ಅಂದರೆ ಇದನ್ನು ಏನಂತ ಹೇಳೋಕ್ಕೆ ಒಂದಷ್ಟು ಟೈಮ್ ತೊಗೊಂಡ್ರು. ನೋಡಿದ್ರೆ ನಮ್ಮಪ್ಪ ಫೇಲ್ ಆಗಿಬಿಟ್ಟಿದ್ದಾರೆ ಅಂದರು. ಅವರಪ್ಪ ಆಲ್ರೆಡಿ ಒಳ್ಳೆಯ ಒಂದು ಹುದ್ದೆಯಲ್ಲಿದ್ದು, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸೂಪರಿಂಟೆಂಡೆಂಟ್ ಹುದ್ದೆಯಲ್ಲಿದ್ದು ನಿವೃತ್ತರಾದರು. ಇವಾಗೇನು ಎಲ್ಲಿ ಫೇಲು ಅದನ್ನು ಹೇಳೋಕ್ಕೂ ಮತ್ತೆ ನಗಗಳು ಟೈಮ್ ತೊಗೊಂಡು ಅವ್ರೇನಾಗ್ಬಿಟ್ಟಿದ್ದಾರೆ, ಆ ಏಜಲ್ಲಿ ಅವರು ಕಾರ್ ಕಲಿಯೋಕ್ಕೆ ಹೋಗ್ಬಿಟ್ಟಿದ್ದಾರೆ. ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟಿಗೆ ಹೋಗಿದ್ದಾರೆ. ಅಲ್ಲಿ ಅವ್ರನ್ನ ಫೇಲ್ ಮಾಡಿದ್ದಾರೆ. ಯಾವುದೋ ಬ್ಯಾರಿಕೇಡಿಗೆ ಗುದ್ದುಬಿಟ್ರಂತೆ, ಫೇಲ್ ಮಾಡಿ. ಆ ಫೇಲ್ ಅನ್ನೋದನ್ನ ಅವ್ರಿಗೆ ತೊಗೊಳಕ್ಕಾಗಿಲ್ಲ. ಒಂದು ಈಗೋ ಇರುತ್ತಲ್ಲ, ಆಫೀಸರ್ ಆಗಿದ್ದವ್ರು ಈಗ ಫೇಲ್ ಮಾಡಿಬಿಟ್ನಲ್ಲ ಅಂತ. ಅದಕ್ಕೆ ಮನೆಯವರೆಲ್ಲ ಹೇಳಬೇಕು ಅಂದರೆ ಮೇಲ್ಗಡೆ ಆ್ಯಕ್ಟ್ ಮಾಡ್ತಿದ್ದಾರೆ. ಅದರ ಬೇಜಾರು, ಅವ್ರ ಬೇಜಾರನ್ನ ನಾವು ಬೇಜಾರಾಗಿದ್ದೀವಿ ಅಂತ. ಎಲ್ರಿಗೂ ಒಳಗೊಳಗೆ ನಗುನೇ. ನನಗೂ ಸಖತ್ ನಗು ಬಂತಿದ್ದು ಹೇಳಿದ್ಮೇಲೆ. ನಮ್ಮಪ್ಪ ಫೇಲ್ ಆಗಿದ್ರು ಅನ್ನೋ ವಿಷಯ ತುಂಬ ನಗಿಸ್ತು. ನಾನು ದಿನಕರಿಗೆ ಹೇಳಿದೆ, ಅವರು ಬಿದ್ದು ನಕ್ಕರು. ಸಖತ್ತಾಗಿದೆ ಈ ಎಪಿಸೋಡ್, ಇದು ಇಟ್ಕೊಂಡು ಸಿನಿಮಾ ಮಾಡ್ಬೋದು ಅಂದರು ಅವರು. ಕಾರಲ್ಲಿ ಕೂತಿದ್ವಿ ಅಷ್ಟೇ ನಾವು ಮಾತಾಡ್ತಾ. ಅವ್ರ ಮನೆ ಮುಂದೆ ಒಂದು ಮರದ ಕೆಳಗೆ ಕಾರ್ ಹಾಕ್ಕೊಂಡು ಕೂತಿದ್ದೀವಿ ಮಾತಾಡ್ತಾ. ಅಲ್ಲಿ ಹರಟೆಯಲ್ಲಿ ಬಂದಿದ್ದಿದ್ದು ವಿಷಯ. ನನಗೆ ಆವಾಗ ಆ ಕ್ಷಣಕ್ಕೆ ನನಗೂ ಮೊದಲು ಅದು ಇತ್ತು, ಸಿನಿಮಾ ಈ ಎಪಿಸೋಡೇ ಚೆನ್ನಾಗಿದೆ, ಇಟ್ಕೊಂಡು ಆ ಕಡೆ ಕತೆ ಮಾಡಿದ ಸಿನಿಮಾ. ನಾನು ಹೇಳಿದೆ ಹೌದು ಸೂಪರಾಗಿರುತ್ತೆ ನೋಡಿ. ಈ ಫೇಲ್ ಆದವನಿದ್ದಾನಲ್ಲ ಅವನು, ಮತ್ತು ಫೇಲ್ ಮಾಡಿರೋ RTI ಆಫೀಸರು ಮೊದಲಿಂದ ಫ್ರೆಂಡು, ತುಂಬ ಆಪ್ತ ಗೆಳೆಯರು. ಯಾವ ರೇಂಜಿಗೆ ಗೆಳೆಯರು ಅಂದರೆ ಇವರು ಈ RTO ಆಫೀಸರ್ ಮಗ ಮತ್ತು ಇವರು ಪ್ರಿನ್ಸಿಪಲ್, ನಾವು ಸಿನಿಮಾದಲ್ಲಿ ಮಾಡಿರೋದು ಸೂಪರಿಂಟೆಂಡೆಂಟ್ ಮಗಳು ಲವ್ವಲ್ಲಿ ಇರ್ತಾರೆ. ಇಬ್ಬರಿಗೂ ಮದುವೆ ಮಾಡಿಸ್ಬೇಕು ಅಂತ ಅವ್ರು ಫಿಕ್ಸ್ ಆಗಿರ್ತಾರೆ. ಬಟ್ ಈ ಇನ್ಸಿಡೆಂಟಲ್ಲಿ ಈಗೋ ಹರ್ಟ್ ಆಗಿಬಿಟ್ಟು ಮದುವೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಕ್ಯಾನ್ಸಲ್ ಆದ ನಂತರ ಏನೋ ಒಂದು ನಡೆಯುತ್ತೆ, ಮತ್ತಿಬ್ಬರು ಫ್ರೆಂಡ್ ಆಗ್ತಾರೆ. ಆದರೆ ಅಷ್ಟರೊಳಗೆ ಸಮಯ ಮೀರೋಗಿ ಮದುವೆ ಟೈಮ್ ಬಂದಿರುತ್ತೆ. ಮತ್ತು ಹೆಂಗೆ ಅವರಿಬ್ಬರನ್ನ ಇವರು ಪ್ರಯತ್ನಪಟ್ಟು ಅಥವಾ ಒಂದಷ್ಟು ಕಾಮಿಡಿ ಸೀನ್ಗಳನ್ನಂತರೂ ಒಂದು ಮಾಡ್ತಾರೆ ಅನ್ನೋದು ಕತೆ. ಅಂದರೆ ಸಖತ್ತಾಗಿದ್ದೀರಿ, ಸೂಪರಾಗಿದೆ. ಆ ಟೈಮಿಗೆ ನಾವು ಬುಲ್ಬುಲ್ ಮಾಡಿದ್ವಿ. ಬುಲ್ಬುಲ್ ನಾನು ಒನ್ ಆಫ್ ದ ಪ್ರೊಡ್ಯೂಸರು, ದಿನಕರ್ ಒನ್ ಆಫ್ ದ ಪ್ರೊಡ್ಯೂಸರು. ಅವ್ರು ಇದರಲ್ಲಿ ಬುಲ್ಬುಲ್ ಆಗೋಗಿತ್ತು ಅವರ ಪ್ರೊಡಕ್ಷನಲ್ಲಿ. ನಮ್ಮ ಪ್ರೊಡಕ್ಷನಲ್ಲಿ ಮಾಡೋಣ್ರಿ ಇದನ್ನು, ನೀವೇ ಡೈರೆಕ್ಟ್ರಿ ಅಂದರು. ಕಾರಲ್ಲಿ ಕೂತ್ಕೊಂಡು ಏನೂ ಒಂದು ಗುರಿ ಇಲ್ಲದೆ ಮಾತಾಡಿದ್ದು, ನೀವೇ ಡೈರೆಕ್ಟ್ ಮಾಡಿ ಅಂದರು. ಹೌದಾ, ಯಾರು ಈ ಕ್ಯಾರೆಕ್ಟರ್ ಯಾರು ಮಾಡ್ಬೋದು? ಅಮೂಲ್ಯ ಅಲ್ಲಿಂದನೇ ಫೋನ್ ಅಮೂಲ್ಯಂಗೆ. ಆಮೇಲೆ ಅಣ್ಣ ಬನ್ನಿ ಬೆಳಗ್ಗೆ ಅಂತ. ಬೆಳಗ್ಗೆ ಹೋದರೆ ಶಿ ಈಸ್ ಓಕೆ. ಅಲ್ಲೇ ಕೂತ್ಕೊಂಡು ಆವತ್ತಿನ ದಿನ ನಾವು ಅಲ್ಲೇ ಡಿಸೈಡ್ ಮಾಡಿದ್ವಿ. ಅನಂತನಾಗ್ ಅವರು ಅಲ್ಲಿ, ಈ ಕಡೆ ಅಚ್ಯುತರಾವ್. ಸೂಪರ್. ಹಿಂಗಾಗ್ಬಿಡ್ತು ಡೈರೆಕ್ಷನ್. ನಾನು ಯೋಚನೆ ಮಾಡಿದರೆ ಮಾಡೋ ಮೊದಲೇ ನಾನು ಡೈರೆಕ್ಟರ್ ಆಗ್ಬಿಟ್ಟಿದ್ದೆ. ಸೊ ಹಿಂಗೆ ಸಿನಿಮಾ ಟೋಟಲ್ ನಾನು ಅದಕ್ಕೆ ಹೇಳಿದ್ದು ಭಾಳ ಚೆನ್ನಾಗಿ ನಡ್ಸ್ಕೊಂಡಿದೆ ಅಂತ. ಅಲ್ಲಿಂದ ಕಟ್ಟಾದರೆ ಐ ಥಿಂಕ್ ನಾವು ಇವಾಗ ಮುಂದಿನ ಪ್ರಾಜೆಕ್ಟ್ ಎರಡನೇ ಪ್ರಾಜೆಕ್ಟ್ ಕಾಳಿದಾಸ ಕನ್ನಡ ಮೇಷ್ಟ್ರು ಎರಡಾಯಿತು. ಸಾರಿ, ಮಧ್ಯ ನಮ್ಮ ಜಗ್ಗೇಶ್ ಅವರು 2019. ಅದು ತುಂಬ ದೊಡ್ಡ ಅಪ್ರಿಷಿಯೇಷನ್ ಸಿಕ್ತು, ಹಿಟ್ಟಾಯಿತು. ಇವತ್ತಿಗೂ ಒನ್ ಆಫ್ ದ ಬೆಸ್ಟ್ ಮೂವಿ ಥರದಲ್ಲಿದೆ ಅದು. ಅಂದರೆ ಯಾರೂ ಬೇಡ, ನಿಮ್ಮನ್ನ ತುಂಬ ದೊಡ್ಡ ಅಪ್ರಿಷಿಯೇಷನ್ ಅಂದರೆ ನನಗೆ. ನಾವು ಅದನ್ನು ಪೇಪರಲ್ಲೂ ಹೇಳಿದ್ರು, ವಿಡಿಯೋ ಇದು ಇದೆ, ಅದು ಸಾಕ್ಷಿ ಇದೆ. ಜಗ್ಗೇಶ್ ಅವ್ರ ಮಿಸ್ಸಸ್ಸು ಮಾತಾಡಿದ್ದು.
ಜಗ್ಗೇಶ್ ಅವ್ರ ಕರಿಯರಲ್ಲೇ ನನಗೆ ಮೊದಲನೇ ಸಿನಿಮಾ ಇಷ್ಟವಾಗಿದ್ದೆ ಅದಂದರೆ ಸರ್ವರ್ ಸೋಮಣ್ಣ. ಯಾಕೆ ಅಂದರೆ ಅದು ಆಲ್ಮೋಸ್ಟ್ ಅವ್ರದ್ದೇ ಕತೆ ಅಂತೆ. ಅವರಿನ್ನೂ ಮದುವೆ ಆಗಿದ್ರಂತೆ, ಆವಾಗ ರಿಲೀಸ್ ಆಗಿದ್ದು. ಆ ಸರ್ವರ್ ಸೋಮಣ್ಣಿಗೆ ಬಂದ ಕಷ್ಟಗಳು ಅವ್ರ ಲೈಫಲ್ಲೂ ಇತ್ತು, ತುಂಬ ಕನೆಕ್ಟ್ ಆಯಿತು ಅವ್ರಿಗೆ. ಅದು ಆಲ್ಮೋಸ್ಟ್ ಅವ್ರದ್ದೇ ಕತೆ ಅಂತೆ ಅದು. ಸೊ ಸರ್ವರ್ ಸೋಮಣ್ಣ ತುಂಬ ಇಷ್ಟ. ಅದು ಬಿಟ್ಟರೆ ಈ ಮೂವಿ ಅಂದ್ರೆ ಅವರು, ಅದು ಬಿಟ್ಟರೆ ಜಗ್ಗೇಶ್ ಅವರು ಎಷ್ಟು ಸಿನಿಮಾ ಮಾಡಿದ್ದಾರೆ. ಯಾರು ಬೇರೆಯವರಲ್ಲ, ನನ್ನದರ ಜಗ್ಗೇಶ್ ಅವರ ಮಿಸಸ್ ಬಾಯಿಂದ ಇದು ಅಂತ ಬರೋದಿದೆಯಲ್ಲ, ದಟ್ ವಾಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಆ್ಯಕ್ಚುಲಿ. ಆ್ಯಂಡ್ ಜಗ್ಗೇಶ್ ಅವರ ಮಿಸಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಮೇಡಮ್ ತುಂಬ ಓದ್ಕೊಂಡಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ, ತುಂಬ ಅವ್ರು ಸುಮ್ಮನೆ ಏನೂ ಹೇಳಲ್ಲ. ಆ ಥರದವ್ರ ಬಾಯಲ್ಲಿ ಮಾತು ಬಂದಿದ್ದು ತುಂಬ ನನಗೆ ಖುಷಿ. ಈವನ್ ನಾವು ಅದು ಸಿನಿಮಾ ನಾವು ಕೊರೋನಾ ಲಾಕ್ಡೌನ್ ಆಯಿತು, ನಾವು ಅಲ್ಲಿ ತನಕ ಥಿಯೇಟ್ರಲ್ಲಿತ್ತದು. ಅವಾಗ 78 ಡೇಸ್ ಆಗಿತ್ತು. ಲಾಕ್ಡೌನ್ ಆಗದೆ ಹೋಗಿದ್ರೆ ನಾವು 100 ಡೇಸ್ ಆಗಿಬಿಡೋದು. ಸೊ 2000 ಚಿತ್ರಗಳು ರೈಟರ್ ಒಂದು ಕಡೆ, ಈ 2 ಸಿನಿಮಾ ಡೈರೆಕ್ಟರ್ ಒಂದು ಕಡೆ, ಎರಡನ್ನ ತಕ್ಕಡಿಗೆ ಹಾಕಿದಾಗ ಇಲ್ಲಿಯ ಪಾಠಗಳೇನು? ಯಾಕಂದ್ರೆ ಇಲ್ಲಿ ನೀವೇ ಕ್ಯಾಪ್ಟನ್ನು. ಹೌದು, ಇಲ್ಲಿ ಹೌದೌದು. ಎಗೇನ್ ಅದು ಇಲ್ಲೇನಂದರೆ ಸಿನಿಮಾ ಡೈರೆಕ್ಟರ್ ಅನ್ನೋದು ತುಂಬ ಒಂದು ದೊಡ್ಡ ಜವಾಬ್ದಾರಿ. ತುಂಬ ನೀವು, ನಾನು ದೇವರೆಲ್ಲ ನಂಬಲ್ಲ, ಬಟ್ ಬ್ರಹ್ಮ, ನೀವು ಸೃಷ್ಟಿಕರ್ತ ಅಂತ ತೊಗೊಂಡ್ರೆ ಸುಮ್ಮನೆ ಕವಿ ಸಮಯಕ್ಕೆ, ಇಲ್ಲಿ ನನ್ನದೇ ಒಂದು ಪ್ರಪಂಚ. ಐ ಆಮ್ ದ ಸೃಷ್ಟಿಕರ್ತ. ನಾನೇನು ಹೇಳುತ್ತೋ ಆ ಪ್ರತಿಯೊಂದು ಮಾತನ್ನು, ಪ್ರತಿ ಕ್ಯಾರೆಕ್ಟರ್ ಆಡೋ ಮಾತು ನಾನು ಹೇಳ್ದಂಗೆ, ಒಂದು ಹೆಜ್ಜೆ ಕೂಡ ನಾನು ಹೇಳ್ದಂಗೆ ಇಡಬೇಕು ಒಂದೊಂದು ಪಾತ್ರಗಳು. ಡೈರೆಕ್ಟರ್ ಅವನ ಸೃಷ್ಟಿಕರ್ತ, ಅಲ್ಲಿ ಅವನದೇ ಒಂದು ಪ್ರಪಂಚ. ಅದು ಆ ಪ್ರಪಂಚ ನಾವು ಹೆಂಗೆ ಬ್ಯಾಲೆನ್ಸ್ ಮಾಡಿ ತೋರಿಸ್ತೀವಿ ಅನ್ನೋದು ಸವಾಲು. ಆ್ಯಂಡ್ ಜನ ಮೆಚ್ಚುವಾಗಿ ತೋರಿಸ್ತೀವಿ ಅನ್ನೋದು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಅಂದರೆ ಇಲ್ಲಿ 24 ಕ್ರಾಫ್ಟ್ಸ್ ಅಂತಿದ್ವಿ ಸಿನಿಮಾಗೆ, ಈಗ ಜಾಸ್ತಿ ಇದೆ ಕ್ರಾಫ್ಟ್ಸ್ ಆ್ಯಕ್ಚುಲಿ ಸಿನಿಮಾದಲ್ಲಿ. ಒಂದು ಸೆಟ್ಟಲ್ಲಿ ನೀವು ಒಂದು 100 ಜನ ಇರ್ತಾರೆ, ಎಲ್ಲರೂ ನಿಮ್ಮ ಇನ್ಸ್ಟ್ರಕ್ಷನಿಗೆ ಕಾಯ್ತಾ ಇರ್ತಾರೆ. ನೀವೇನು ಹೇಳ್ತೀರಾ, ನೀವು ಹೇಳ್ದಂಗೆ ನಡೆಯುತ್ತೆ ಪ್ರಪಂಚ ಅಲ್ಲಿ ಡೈರೆಕ್ಟರ್ ಆಗಿದ್ದಾಗ. ಸೊ ತುಂಬ ದೊಡ್ಡ ಜವಾಬ್ದಾರಿ. ಎಲ್ಲರಿಂದನೂ ಕೆಲಸ ತಗೊಂಡು ಅದನ್ನು ಒಂದು ನಟ್ಶಲಲ್ಲಿ ಇಟ್ಟು ಜನ ಒಪ್ಪೋ ಥರ ಹೇಳೋದಿದೆಯಲ್ಲ, ತುಂಬ ದೊಡ್ಡ ಸವಾಲು. ಹಾಗಾಗಿ ಡೈರೆಕ್ಟರ್ ಅನ್ನೋದೇ ಒಂದು ನಶೆ ಥರ ಇರ್ತದೆ ನಿಮಗೆ. ಒಂದು ಸರಿ ಡೈರೆಕ್ಷನ್ಗೆ ಇಳಿದ್ರೆ ನಿಮಗೆ ಒಂದು ಆ ಸಿನಿಮಾ ಸೇ ಒಂದು 8 ತಿಂಗಳು ಅಥವಾ 1 ವರ್ಷ ಯು ವಿಲ್ ಬಿ ಡಿಸ್ಕನೆಕ್ಟೆಡ್ ಫ್ರಮ್ ಎವ್ರಿಥಿಂಗ್ ಅನ್ನೋ ಥರ ಇರುತ್ತೆ. ನಾನು ಅನುಭವಿಸಿದ್ದೀನಿ ಅದನ್ನು. ನನಗೆ ನೀವು ನನ್ನ ಕೇಳಿದ್ರೆ ಎಲ್ಲ ಅಂದರೆ ನಾನು ತುಂಬ ಪೇಪರ್ ಓದ್ತೀನಿ, ತುಂಬ ನ್ಯೂಸ್ ನೋಡ್ತೀನಿ. ನಾನು ನನ್ನ ಕಾಲೇಜ್ ಡೇಸಲ್ಲಿ ಕ್ವಿಜ್ ಚಾಂಪಿಯನ್ ಆಗಿದ್ದೆ. ನಾನು ನ್ಯಾಷನಲ್ ಲೆವೆಲ್ ಕ್ವಿಜ್ ಎಲ್ಲ ಇದು ಮಾಡಿದ್ದೆ. ಜನರಲ್ ನಾಲೆಡ್ಜು ಅದು ನನ್ನ ಕರೆಂಟ್ ಅಫೇರ್ಸ್ ಎಲ್ಲ ನೀವೇನು ಕೇಳಿದ್ರು ನಾನು ಒಂದು ಮಟ್ಟಕ್ಕೆ ನನಗೆ ನನ್ನ ಹತ್ರ ಅದು ಆನ್ಸರ್ ಇರುತ್ತೆ. ಬಟ್ ಆ ಒಂದು ಪೀರಿಯಡಲ್ಲಿ ನೀವು ನನಗೆ ಏನು ಹೇಳಿದ್ರು ನಾನು ಡಿಸ್ಕನೆಕ್ಟ್ ಆಗಿರ್ತೀನಿ. ಡೈರೆಕ್ಷನ್ ಟೈಮ್ ಬೇರೆ ಏನು ಬರೋಲ್ಲ ತಲೆಗೆ. ನನಗೆ ಬೆಳಗ್ಗೆ ಪೇಪರ್ ಓದದೇ ಇದ್ದರೆ ಏನೂ ಸಾಧ್ಯ ಇಲ್ಲ ನನ್ನ ಕೈಯಲ್ಲಿ. ಫಸ್ಟ್ ಪೇಪರ್ ಓದಬೇಕು ನಾನು. ಪೇಪರ್ ಅವತ್ತು ಓದಿಲ್ಲ ಅಂದರೆ ಅಲ್ಲಿ ಅಕಸ್ಮಾತ್ ಪೇಪರ್ ಬಂದಿನ ವಿಲ ಓದಾಡ್ತಾ ಇರ್ತೀನಿ ನಾನು. ಬಟ್ ಆ ಒಂದು ಪೀರಿಯಡಲ್ಲಿ ಅದು ಗೊತ್ತಾಗಲ್ಲ ನನಗೆ. ಸೊ ಅದೊಂಥರ ಡಿಸ್ಕನೆಕ್ಟೆಡ್ ಸ್ಕ್ರಿಜೋಫೆನಿಕ್ ಇದ್ರ ಥರ ಅಷ್ಟು ಮರ್ತೋಗಿರುತ್ತೆ. ಸೊ ಡೈರೆಕ್ಷನ್ ಅದು ದೊಡ್ಡ ತಪಸ್ಸದು. ಸೊ ಈಗ ಮುಂದಿನ 3ನೇ ಪ್ರಾಜೆಕ್ಟ್ ಮಾಡಬೇಕು, ಪ್ರಯತ್ನಗಳು ನಡೀತಾ ಇದ್ದಾವೆ. ಅಂದರೆ ನಾನು ಎಲ್ಲ ಕೇಳ್ತಾರೆ, ಯಾಕೆ ಒಂದು ಹಿಟ್ ಸಿನಿಮಾ ಕೊಟ್ಟು ಸುಮ್ಮನಾಗ್ಬಿಟ್ರಲ್ಲ ಅಂತ. ನಾನು ಆ್ಯಕ್ಚುಲಿ ನನ್ನನ್ನು ಪರಿಗಣಿಸೋದು ಇವತ್ತಿಗೂ ನಾನು ರೈಟರ್, ನಾನು ಚಿತ್ರ ಸಾಹಿತಿ, ಗೀತರಚನೆಕಾರನೇ. ಇಲ್ಲೊಂದು ಗ್ಯಾಪ್ ಸಿಕ್ಕಾಗ ಅಥವಾ ಇದು ತುಂಬ ಬೋರ್ ಆದಾಗ ಅಥವಾ ಇಲ್ಲೊಂದೇನೋ ಒಂಚೂರು ಚೇಂಜ್ ಬೇಕು ಅಂದಾಗ ಎಲ್ಲೋ ಹೋಗಿ ಒಂದು ಡೈರೆಕ್ಷನ್ ಮಾಡಿಸ್ಕೊಬರ್ತೀನಿ. ಅಂದರೆ ನನ್ನ ಹಾಬಿ ಥರ ಅದು. ಪ್ರೊಫೆಷ್ನಲಿ ನಾನು ರೈಟರೇ, ಸಾಂಗ್ ರೈಟರೇ. ಹ್ಯಾಬಿಚುವಲಿ ಐ ಕ್ಯಾನ್ ಬಿ. ಆವಾಗವಾಗ ನನಗೆ ಒಂದು 20 ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋದಿಲ್ಲ. ಮೇ ಬಿ ನಾನೊಂದು 5 ಸಿನಿಮಾ ಮಾಡ್ಬೋದು.